ಅರ್ಜುನನಿಗೆ ಆಲ್ರೆಡಿ ಗುರುಗಳಿದ್ರು. ಯಾರು? ದ್ರೋಣಾಚಾರ್ಯರು. ಅರ್ಜುನನಿಗೆ ಆಲ್ರೆಡಿ ಗುರುಗಳಿದ್ರು ಕೂಡ ಶ್ರೀಕೃಷ್ಣ ಬಂದು ಅರ್ಜುನನಿಗೆ ಬೋಧನೆ ಮಾಡಬೇಕಾಯ್ತು. ಯಾಕೆ? ಅರ್ಜುನನಿಗೆ ದ್ರೋಣಾಚಾರ್ಯರು ಹೇಳ್ಕೊಟ್ಟಿದ್ದು ಜಾಬ್ ಸ್ಕಿಲ್ಸ್, ಬಟ್ ಅರ್ಜುನನಿಗೆ ಶ್ರೀಕೃಷ್ಣ ಭಗವದ್ಗೀತೆ ಮೂಲಕ ಹೇಳ್ಕೊಟ್ಟಿದ್ದು ಲೈಫ್ ಸ್ಕಿಲ್ಸ್. ಒಂದು ಜಾಬ್ ತಗೊಳಕ್ಕೆ ಏನ್ ಬೇಕು ಅದಷ್ಟೇ ಕಲಿಸ್ತಾರೆ ಸ್ಕೂಲಲ್ಲಿ ಇವತ್ತು ಇರುವಂತ ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಬಟ್ ನೀವು ಜೀವನದಲ್ಲಿ ಹೇಗಿರ್ಬೇಕು ಅಂತ ಯಾರು ಕಲ್ಸೋರು? ಅದನ್ನ ಕಲ್ಸೋದಕ್ಕೆ ನಿಮ್ ಜೊತೆ ಒಬ್ಬ ಭಗವದ್ಗೀತೆಯ ರೀತಿ ಒಬ್ಬ ಸ್ನೇಹಿತನಿರ್ಬೇಕು. ಈಗ ಏನೇ ಡೌಟ್ ಇರಲಿ ಜೀವನದಲ್ಲಿ, ಕೋಪ ಬರಲಿ, ಒಂದು ಭಯ ಆಗ್ಲಿ, ಕನ್ಫ್ಯೂಷನ್ ಆಗ್ಲಿ, ಎಲ್ಲದಕ್ಕೂ ಕೂಡ ಭಗವದ್ಗೀತೆನಲ್ಲಿ ಉತ್ತರ ಇದೆ. ಕೃಷ್ಣವಾಣಿ ಅನ್ನುವಂತ ಒಂದು ಭಗವದ್ಗೀತೆಯ ಜಾಡಿಯನ್ನ ಕೊಟ್ಟೋಗ್ತೀವಿ. ಇದ್ರೊಳಗಡೆ 8 ಬಣ್ಣಗಳಲ್ಲಿ 8 ಬಣ್ಣದ ಪೇಪರ್ಗಳಲ್ಲಿ 64 ಶ್ಲೋಕ ಇರುತ್ತೆ. ಆ 8 ಬಣ್ಣವೂ ಕೂಡ ನಿಮ್ಮ ಒಂದೊಂದು ಭಾವನೆಯನ್ನ ಸೂಚಿಸುತ್ತೆ. ಭಾವನೆ ಅಂದ್ರೆ ಇವಾಗ ಖುಷಿ, ದುಃಖ, ಆಲಸ್ಯ, ಭಯ ಇದನ್ನ ಸೂಚಿಸುತ್ತೆ. ಸೊ ಇನ್ ಕೇಸ್ ಯಾರಿಗೋ ಡಿಪ್ರೆಷನ್ ಫೀಲ್ ಆಯ್ತು ಅಥವಾ ಯಾರಿಗೋ ಕೋಪ ಬಂತು, ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂದಾಗ ಇದರಲ್ಲಿರುವಂತಹ ಸೊ ಕೆಂಪು ಬಣ್ಣದ ಯಾವ್ದಾದ್ರೂ ಒಂದು ಚೀಟಿನ ನೀವು ತೆಗೆದ್ರೆ ಅದರಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೋಪದ ಕುರಿತಾಗಿ ಏನು ಹೇಳಿದ್ದಾರೆ, ಕೋಪವನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ, ಅದರ ಒಂದು ಶ್ಲೋಕ ಮತ್ತೆ ಅದರ ಒಂದು ಸಾರಾಂಶ ಎರಡೂ ಕೂಡ ಇದರಲ್ಲಿರುತ್ತೆ. ಸೊ ಇದಕ್ಕಿಂತ ಒಳ್ಳೆ ಒಬ್ಬ ಸ್ನೇಹಿತ ನಿಮ್ಮ ಜೀವನದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದನ್ನು ಉಪಯೋಗಿಸ್ಕೊಳ್ಳಿ, ಇದರಿಂದ ನಿಮಗೂ ಕೂಡ ಉಪಯೋಗ ಆಗಲಿ.